ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪ್ರದೀಪ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಸೈಕಲ್ನೇ ಕಲಿದಲ್ಲೇ ಯಾವ ರೀತಿ ಸ್ಕೂಟಿನ ಕಲಿತೆ, ಹಾಗೆಯೇ ನನಗೆ ಯಾಕೆ ಕಲಿಬೇಕು ಅಂತ ಅನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರು ನನಗೆ ಕಲಿಸಿದ್ದು ಸ್ಕೂಟಿನ ಅಂತ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಹೀಗೆ ನನ್ನ ಎಲ್ಲ ವಿಡಿಯೋಸ್ನ ವಾಚ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಬನ್ನಿ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಕಲಿತು ಈಗಾಗಲೇ ಸ್ಕೂಟಿನ 2-3 ವರ್ಷ ಆಯಿತು. ಫಸ್ಟು ನಾನು ಸೈಕಲ್ ಮುಟ್ಟೋಕ್ಕೂ ಕೂಡ ಹೆದರ್ತಿದ್ದೆ. ಸೈಕಲ್ನ ನಾನು ಮುಟ್ದೋಳೆ ಅಲ್ಲ ನನಗೆ, ಯಾಕಂದರೆ ಆದ್ದರಿಂದ ನನಗೆ ಸೈಕಲ್ ಬ್ಯಾಲೆನ್ಸ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಸೊ ನಾನು ಹಿಂಗೆ ಹೇಳ್ತಿದ್ರು ಹಸ್ಬೆಂಡು ಮದುವೆ ಆಗೋ ಹೊಸದ್ರಲ್ಲಿ. ಸೊ ಅಲ್ಲಿ TVS ಇತ್ತು, ಅದನ್ನು ಕಲಿ ಅಂತಿದ್ರು. ನನಗೆ ಭಯ, ಎಲ್ಲಿ ಬಿದ್ದುಬಿಡ್ತೀನಪ್ಪ, ಯಾಕಂದ್ರೆ ನಾನು ಸೈಕಲ್ನೇ ಮುಟ್ತೋಳಲ್ಲ. ಸೈಕಲ್ನ ಹೆಂಗೆ ಓಡಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹೆಂಗೆ ನಾನು ಕಲಿತೀನಿ ಅನ್ನೋದೊಂದು ಭಯ ಇತ್ತು. ಆಮೇಲೆ ಹೆಂಗೆ ಬಿದ್ದುಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು. ಆಮೇಲೆ ಕಲಿಯೋ ಇಂಟ್ರೆಸ್ಟ್ ಕೂಡ ನನಗೆ ಇರಲಿಲ್ಲ ಆವಾಗ. ಸೊ ಹಿಂಗೇನೆ ಸುಮ್ಮನೆ ಇದ್ದೆ. ಆಮೇಲೆ ಇಬ್ಬರು ಮಕ್ಕಳು ಆದಮೇಲೆ ನಾವಿಲ್ಲಿ ಹಾಸನಲ್ಲಿ ಮನೆ ಮಾಡಾದ್ಮೇಲೆ ಬಾಡಿಗೆ ಮನೆನ, ಸೊ ನನಗೊಂದು ಏನು ಕಲಿಬೇಕು. ಫಸ್ಟ್ ಒಂದಿನ ಇದೆ ಹಿಂಗೇ ನನ್ನ ಹಸ್ಬೆಂಡು ಫಸ್ಟೇ ಕೊಟ್ಟರು ಸ್ಕೂಟಿನ, ಕಲಿಯಂತೆ ಬಾ, ಏನೂ ಆಗಲ್ಲ, ಅದರಿಂದ ಕಲಿತ್ರೆ ನಿಮಗೇನೆ ಒಳ್ಳೆಯದು, ಯಾರ ಮೇಲೂ ಡಿಪೆಂಡ್ ಆಗಂಗಿರಲ್ಲ. ನಮಗೆ ಎಲ್ಲರಿಗೆ ಎಮರ್ಜೆನ್ಸಿ ಹೋಗಬೇಕು ಅಂತಂದ್ರೂ ನಾವು ಆರಾಮಾಗಿ ಹೋಗ್ಬೋದು. ಅವರೇ ಬರಬೇಕು, ಇವರೇ ಬರಬೇಕು, ಇಲ್ಲ ಆಟೋಗೆ ಒಂದಷ್ಟು ದುಡ್ಡು ಸುರಿಬೇಕು ಅನ್ನೋದೇನೂ ಇರೋಲ್ಲ. ಇಲ್ಲ ಬಸ್ನ ವೆಯ್ಟ್ ಮಾಡಬೇಕು. ಈ ಕಡೆ ಅಷ್ಟೊಂದು ಬಸ್ ಇಲ್ಲ ನಾವಿರೋ ಪ್ಲೇಸ್ ಕಡೆ. ಒನ್ ಅವರು 2 ಅವರು ಕಾಯುವಷ್ಟೊಂದು ಬಸ್ಸು ಅಷ್ಟು ಲೇಟಾಗಿ ಬರುತ್ತೆ. ಸೊ ನಾನು ಕಲಿಬೇಕು ಅನ್ನೋ ಇಂಟೆನ್ಷನ್ ನಿಜ ಇರಲಿಲ್ಲ. ಸೊ ಅವತ್ತೊಂದಿನ ನನಗೆ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಸ್ಕೂಟಿ ಕೊಟ್ಟರು. ನಮ್ಮದಿದು ಜುಪಿಟರು, ನೋಡಿರ್ಬೋದು ನೀವು ವಿಡಿಯೋದಲ್ಲಿ. ಸೊ ಕೊಟ್ಟರು. ನಂಗೆ ಗೊತ್ತೇ ಇಲ್ಲ, ನಂಗೆ ಬ್ರೇಕ್ ಅಂದ್ರೇನು, ಆಕ್ಸಿಲೇಟ್ರ್ ಅಂದ್ರೇನು, ಯಾವುದನ್ನು ಕೊಟ್ಟರು ನಂಗೆ ಏನಾಗುತ್ತೆ ಅನ್ನೋದು ನಿಜ ಗೊತ್ತಿರಲಿಲ್ಲ. ಕೊಟ್ಟರು. ಫಸ್ಟ್ ಕೊಟ್ಟಿದ್ದೀನೇ ಸ್ವಲ್ಪನೇ ಕೊಡು, ಇದು ಆಕ್ಸಿಲೇಟ್ರು ಮುಂದಕ್ಕೆ ಹೋಗುತ್ತೆ ಅಂತ ಅಂದರು. ಸೊ ನಾನು ಕೊಡ್ತಾ ಹೋದೆ. ಆಮೇಲೆ ಒಂದೇ ಸರಿ ಬರ್ರನ್ನ ಕೊಟ್ಬಿಟ್ಟೆ. ಒಬ್ಬರು ಮನೆ ಗೋಡೆನ ಟಚ್ ಆಯಿತು. ಸೊ ಹಂಗಂತ ನನಗೆ ನಿಜವಾಗ್ಲೂ ಏನು ಬೇಜಾರಂತೂ ಆಗಲಿಲ್ಲ. ಫಸ್ಟ್ ಡೇ ಸ್ಟಾರು ಸ್ವಲ್ಪ ಟ್ರೈ ಮಾಡೋದಲ್ಲ ಅನ್ನೋ ಒಂದು ಖುಷಿ ಇತ್ತು ನನಗೆ. ಹಾಗೆಯೇ ಮುಂದೆ ಹೋಗ್ತಾ ನನಗೆ ಒಂಥರ ಕಲಿಬೇಕು, ನಾನು ಏನಾಗಲಿ ಸರಿ ಕಲಿಬೇಕು ಅನ್ನೋ ಹುಚ್ಚು ನನಗೆ ಹಿಡಿತು ಅವಾಗ, ಸ್ಕೂಟಿ ಕಲಿಯೋ ಹುಚ್ಚು. ಆಮೇಲೆ ಸ್ಟಾರ್ಟಿಂಗಲ್ಲಿ ಸ್ಕೂಟಿನ ನಾನು ಆ ರೀತಿ ಓಡ್ಸೋಕ್ಕಾಗಲ್ಲ. ಯಾಕೆಂದರೆ ಸ್ಕೂಟಿಗಳು ಏನೇ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೂ ಅದು ಜಾಸ್ತಿ ಕಾಸ್ಟ್ಲಿ ಅವೆಲ್ಲ ಐಟಮ್ಸು, ಪಾರ್ಟ್ಸ್ಗಳು. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ನಮ್ಮಣ್ಣ ವರ್ಕ್ಶಾಪ್ ಇಟ್ಟಿದ್ದಾರೆ. ಸೊ ಅವರ ಒಂದು TVS ಗಾಡಿ ತೊಗೊಂಬಂದು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. TVS ಗಾಡಿ ಹೆವಿ ಇರೋಲ್ಲ, ಒಂದು ಪ್ಲಸ್ ಪಾಯಿಂಟು. ಆಮೇಲೆ ಅವು ಜಾಸ್ತಿ ಎಕ್ಸ್ಕಲೇಟ್ರ್ ಕೊಟ್ಟರು ಅವು ಜಾಸ್ತಿ ಏನು ಇದಾಗೋದಿಲ್ಲ. ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು TVSನ ತರಿಸ್ಕೊಂಡು 1.5 ತಿಂಗಳೇನೋ ನಾನು TVSನ ನಮ್ಮ ಮನೇಲಿ ಇಟ್ಕೊಂಡಿದ್ದೆ. ಸೊ ನಾನು ಕಲಿತೆ ನಿಜವಾಗ್ಲೂ ಹೇಳ್ತೀನಿ, ಆ ಕಲಿಯೋ ಅನ್ನೋ ಹುಚ್ಚು ಇರುತ್ತಲ್ಲ, ಅದನ್ನೇ ನಾವು ಯಾವ ಮಟ್ಟಕ್ಕೆ ತಲುಪ್ತೀವಿ ಅಂದರೆ, ಮಳೆನಾರು ಬರಲಿ ಬಿಸಿಲಾರು ಇರಲಿ, ಯಾರು ನೋಡಲಿ ಯಾರು ಬಿಡಲಿ ಅನ್ನೋದೊಂದು ಯಾರೇನೇ ಅಂದ್ಕೊಂಡ್ರು ನಾವು ಕಲಿಬೇಕು ಅನ್ನೋ ಹುಚ್ಚು ಇರುತ್ತಲ್ಲ. ಸೊ ಅದು ನಮ್ಮನ್ನು ಎನ್ಕರೇಜ್ ಮಾಡುತ್ತೆ. ಕಲಿಲೇಬೇಕು, ನಾವು ಏನಾದರೂ ಕಲಿಬೇಕು. ಯಾರಾದರೂ ನಗಾಡಲಿ, ನಮಗೇನು ಗಾಡಿ ಬರೋಲ್ಲ, ಈಗಿನ ಕಾಲದಲ್ಲಿ ಯಾರಿಗೆ ಗಾಡಿ ಬರೋಲ್ಲ ಅವರು ನೋಡಿ ನಗಾಡ್ತಾರೆ ಹೊರತು ಗಾಡಿ ಕಲಿಯೋರ್ನೆಲ್ಲ. ತುಂಬ ಜನ ಹಂಗೆ ಅಂದ್ಕೊಂಡೆ, ಅವ್ರು ಹಂಗೆ ಮಾತಾಡ್ತಾರೆ, ಇವ್ರು ಹಿಂಗೆ ಮಾತಾಡ್ತಾರೆ, ಈ ಏಜಲ್ಲಿ ನಮಗೆ ಬೇಕಾ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಸೊ ಹಂಗಲ್ಲ, ನಾವು ಏನು ಕಲ್ತಿರ್ತೀವಿ ಅದು ನಮಗೆ ಒಂದಲ್ಲ ಒಂದಿನ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಲಿಲೇಬೇಕು. ಅದು ಯೂಸ್ ಆಗೇ ಆಗುತ್ತೆ. ಇದೆಲ್ಲ ನಮಗೆ ನಾವು ಕಲ್ತಿರೋ ವಿದ್ಯೆ ಯಾವುದೇ ಆಗಲಿ ಅದು ಒಂದಲ್ಲ ಒಂದಿನ ಯೂಸ್ ಆಗುತ್ತೆ. ವಿದ್ಯೆ ಮಾತ್ರ ಯಾರೂ ಕಲ್ಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ
ನಾವೇನೇ ಮಾಡಿದ್ರು ಒಳ್ಳೇದು ಏನೇ ಮಾಡಿದ್ರು ಅದು ನಮಗೆ ಒಳ್ಳೇದೇ ಆಗುತ್ತೆ. ನಾನು ಹಂಗೆ ನನ್ನ ತಲೆನೇ ಕೆಡ್ಸ್ಕೊಳ್ಲಿಲ್ಲ. ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ನಗಾಡ್ತಾರೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಯಾಕೆಂದರೆ ನನಗೆ ಅಷ್ಟು ದಿನ ಇಲ್ದಿದ್ದು ಹುಚ್ಚು ಈಗ ಇತ್ತೀಚೆಗೆ ನನಗೆ ಕಲಿಬೇಕು ಅನ್ನೋ ಹುಚ್ಚು ತುಂಬ ಆಯಿತು. ಸೊ ಕಲಿತೆ. ಹೆಂಗೆ ಕಲಿತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಸ್ವಲ್ಪನೇ ಆ್ಯಕ್ಸಿಲೇಟ್ರ್ ಕೊಟ್ಕೊಂಡು ಕಾಲು ಬ್ಯಾಲೆನ್ಸ್ ಮಾಡಿಕೊಂಡು ಕೊಟ್ಕೊಳ್ತಾ ಹೋದೆ. ನಂಗೆ ಗೊತ್ತಿರಲಿಲ್ಲ, ನಾನು ಜಾಸ್ತಿ ಬ್ಯಾಕ್ ಬ್ರೇಕ್ ಹಿಡಿತಿದ್ದೆ. ಒಂದು ಸರಿ ಫ್ರಂಟ್ ಹಿಡಿದು ಮುಗ್ಗಿಸ್ಕೊಂಡು ಬಿದ್ದಿದ್ದೀನಿ. ಹಂಗಂತ ನೀವು ಬೀಳ್ತೀರಾ ಅಂತಲ್ಲ, ಬಟ್ ಇದು ಗೊತ್ತಿರಬೇಕಷ್ಟೇ. ಬ್ರೇಕ್ ಹಿಡಿದಲ್ಲೇ ಫ್ರಂಟ್ ಬ್ರೇಕ್ ನಾವೇನಾದ್ರು ಹಿಡಿದ್ರೆ ಮುಗುರಿಸ್ಕೊಂಡು ಬೀಳೋ ಚಾನ್ಸಸ್ಸು ತುಂಬ. ಸೊ ನಾವು ಯಾವಾಗಲೂ ಬ್ಯಾಕ್ ಬ್ರೇಕ್ನ ಹಿಡಿಬೇಕು. ಈಗಂತೂ ಎಲ್ಲ ಕಡೆ ಡ್ರೈವಿಂಗ್ ಸ್ಕೂಲ್ಗಳಿದೆ. ಈಗೇನು ಯೂಟ್ಯೂಬಲ್ಲೂ ಕೂಡ ನಾವು ನೋಡ್ಬೋದು ಯಾವ ರೀತಿ ಕಲಿಬೋದು ಅಂತ, ಆರಾಮಾಗಿ ಕಲಿಬೋದು. ಅದರಲ್ಲೂ ಈ ಸೈಕಲ್ ಬ್ಯಾಲೆನ್ಸ್ ಇರೋರಿಗೆ ಆರಾಮಾಗಿ ಅವರು ಕಲಿದ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಒಂದು ಸೈಕಲ್ ಕಲಿತವರಿಗೆ ಪ್ಲಸ್ ಪಾಯಿಂಟು ಬ್ರೇಕ್ ಬರುತ್ತೆ, ಬ್ರೇಕ್ ಹಿಡಿಬೇಕು ಅನ್ನೋದು ಗೊತ್ತಿರುತ್ತೆ, ಬ್ಯಾಲೆನ್ಸಿಂಗ್ ಗೊತ್ತಿರುತ್ತೆ. ಸೊ ಅವರು ಈಸಿಯಾಗಿ ಸ್ಕೂಟಿನ ಕಲಿತ್ಬಿಡ್ತಾರೆ. ಎಸ್ಪೆಷಲಿ ನಾನು ಹೇಳ್ತಿರೋದು ಹೆಣ್ಮಕ್ಳಿಗೆ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಕೂಡ ಓಡಿಸ್ತಾರೆ ಮತ್ತು ಏಜಾದವರು ಓಡಿಸ್ತಾರೆ. ನಂಗೆ ಅದೊಂದಿತ್ತು, ನಾನು ದಾರಿಲಿ ಹೋಗೋ ಬರೋರ್ನೆಲ್ಲ ನೋಡೋದು ಲೇಡೀಸ್ನ, ನಾನೇ ನಿಜವಾಗ್ಲೂ ಹಿಂಗೆ ಕಲಿತೀನ, ಹಿಂಗೆ ಓಡಿಸ್ತೀನ ಅಂತ. ಸೊ ಪರವಾಗಿಲ್ಲ, ನಾನು ತಕ್ಕ ಮಟ್ಟಿಗೆ ಇವಾಗ ಓಡಿಸೋದನ್ನ ಕಲ್ತಿದ್ದೀನಿ. ಹಾಗೆ ನಾನೇ ಕರ್ಕೊಂಬರೋದು, ಮಕ್ಕಳನ್ನ ಕರ್ಕೊಂಡೋಗಿ ಬಿಡೋದು ಸ್ಕೂಲಿಗೆ. ಸೊ ಎಲ್ಲರೂ ಸ್ವಲ್ಪ ಹೋಗಬೇಕು, ಹಸ್ಬೆಂಡ್ ಏನಾದ್ರು ಔಟ್ ಆಫ್ ಸ್ಟೇಷನ್ ಇದ್ದಾಗ ನಾನೇನು ಹೋಗಿ ಬರ್ತೀನಿ ಸಿಟಿಗೆ. ಸೊ ನನಗೆ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಲಿತೀನಿ, ನಾನು ನಿಜವಾಗ್ಲೂ ನಾನು ಕಲಿತೀನಿ, ನಾನು ಸ್ಕೂಟಿ ಕಲಿತೀನಿ ಅನ್ನೋದೇ ಇರಲಿಲ್ಲ. ಸೊ ನಾನು ಯಾರೇ ಆಗಲಿ ದೃಢ ಸಂಕಲ್ಪ, ದೃಢ ಮನಸ್ಸು, ಅದೇನು ನಾವು ಅಂದ್ಕೊಂಡಿರ್ತೀವಿ ಮಾಡಬೇಕು ಅನ್ನೋದೊಂದು ಇದ್ದಾಗ ಎಷ್ಟೇ ಕಷ್ಟ ಆದರೂ ಮಾಡ್ತೀವಿ. ನಾನು ಎಷ್ಟೊಂದು ನನಗೆ ಅದು ಏಟಾಗಿ ಕಾಲೆಲ್ಲ ನೋವಾಗೋದು, ಆದರೂ ನಾನು ಬಿಡಲಿಲ್ಲ. ಇಲ್ಲ, ನಾನು ಕಲೀಲೇಬೇಕು ಅಂತ ಕಲ್ತಿದ್ದು. ನಂಬಲ್ಲ ಎಷ್ಟೋ ಜನ ನೀವು ಸೈಕಲ್ ಕಲಿಯೋದಲ್ಲೇ ಸ್ಕೂಟಿ ಹೆಂಗೆ ಕಲಿತಾರೆ ಅಂತ. ಎಲ್ಲನೂ ಸಾಧ್ಯ. ಒಂದೇ ಸರಿ ಕಲಿಯೋಕ್ಕಾಗಲ್ಲ ಅಷ್ಟೇ. ನಿಧಾನಕ್ಕೆ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ತುಂಬ ಜನ ಕಲ್ತಿರ್ತಾರೆ ಇವಾಗಂತೂ, ಅದೇನು ಕಾಮನ್ನು. ಬಟ್ ಇನ್ನೂ ಒಂದಷ್ಟು ಜನ ಅಯ್ಯೋ ನಂಗೆ ಬರಲ್ಲ, ನಾನು ಬಿದ್ದುಬಿಡ್ತೀನಿ ಅನ್ನೋ ಭಯ, ಎಲ್ಲೇ ಆಕ್ಸಿಡೆಂಟ್ ಆಗಿಬಿಡುತ್ತೋ, ಆಗ ಅದು ಹೆಂಗಿದ್ರೂ ಆಗುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ನಾವೇನು ಈ ಒಂದು ವರ್ಷನಿಗೆ ನಾವು ಯಾವ ರೀತಿ ಅಪ್ಡೇಟ್ ಇರಬೇಕು ಆ ರೀತಿ ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ನಂಗೆ ಅನಿಸುತ್ತೆ ಇವಾಗ ಕೆಲವೊಂದು ಕಡೆ ನಾನು ಸ್ಕೂಟಿ ತಗೊಂಡೋದಾಗ, ಹೌದು ನಾನು ಸ್ಕೂಟಿ ಕಲ್ತಿದ್ದು ನಂಗೆ ಎಷ್ಟು ಯೂಸ್ ಆಯ್ತಲ್ಲ ಅಂತ ನನಗೇ ಒಂಥರ ಖುಷಿಯಾಗುತ್ತೆ. ಮತ್ತು ನನಗೆ ಹಸ್ಬೆಂಡು ತುಂಬ ಎನ್ಕರೇಜ್ ಮಾಡಿದ್ರು. ಹಾಗೆ ನಮ್ಮ ಅಕ್ಕ ಕೂಡ ಅಷ್ಟೇ, ಅವ್ರ ಗಾಡಿನ ತೊಗೊಂಡೋಗಿ ಕಲ್ತಿರೋದು ತುಂಬ ಸರಿ ಕಲ್ತಿದ್ದೀನಿ. ಹಾಗೆ ನಾವು ಸ್ಟಾರ್ಟಿಂಗ್ ನಾನು ಕಲಿಯುವಾಗ ಈ ಖಾಲಿ ಜಾಗ ಇರ್ತಲ್ಲ, ಅಲ್ಲೋಗಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಫಸ್ಟಿಗೆ ನಂಗೆ ಬ್ಯಾಲೆನ್ಸ್ ನಿಜವಾಗ್ಲೂ ಬರ್ತಿರ್ಲಿಲ್ಲ. ಒಂದೊಂದ್ಸರಿ ಸಿಟ್ಟು ಬಂದು ಜೋರಾಗಿ ಆಕ್ಸಿಲೇಟ್ರ್ ಕೊಟ್ಬಿಡ್ತಿದ್ದೆ. ಅದು ಒಂದೇ ಸರಿ ಬರ್ರಂತ ಹೋಗೋದು. ಅಂದರೆ ನನಗೆ ಎಷ್ಟು ಕಲಿತ್ರೂ ನಂಗೆ ಬರ್ತಿಲ್ವಲ್ಲ ಅನ್ನೋ ಒಂದು ಇದಿತ್ತು ಅಷ್ಟೇ. ಆಮೇಲೆ ಹೋಗ್ತಾ ನನಗೆ ಆಮೇಲೆ ಗೊತ್ತಾಯಿತು. ಸ್ಟಾರ್ಟಿಂಗಲ್ಲಿ ಆ ಹ್ಯಾಂಡ್ಲು ಎಲ್ಲ ಮೂವ್ ಮಾಡೋದು ಅಷ್ಟೊಂದು ನಂಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಬ್ರೇಕ್ ಹಾಕೋದು, ಆಮೇಲೆ ಹ್ಯಾಂಡ್ಲು ಮೂವ್ ಮಾಡೋದು ಅವೆಲ್ಲ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ಗೊತ್ತಾಗಿದೆ. ಸೊ ಇದು ನಾನು ಕಲ್ತಿದ್ದು, ಅದು ವಿತೌಟ್ ಸೈಕಲ್ಲು ನಾನು ಸ್ಕೂಟಿ ಕಲ್ತಿದ್ದು. ಹಾಗೆ ಆದಷ್ಟು ನಾವು ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಕಡಿಮೆ ಜನ ಓಡಾಡ್ತಾರಲ್ಲ ಅಲ್ಲಿ ಹೋಗೋದು ತುಂಬ ಒಳ್ಳೆಯದು. ಹೆವಿ ರೋಡ್ಗಳಲ್ಲೆಲ್ಲ ಹೋಗೋದು ಸ್ವಲ್ಪ ಡೇಂಜರು. ಯಾಕೆಂದರೆ ಗಾಡಿಗಳು ಹೆಂಗಾದರೂ ಬರ್ತವೆ, ಅದನ್ನು ನಮ್ಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ನಾವು ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆದಮೇಲೆ ನಾವು ಮೇನ್ ರೋಡ್ಗಳಿಗೆ ಗಾಡಿ ತೊಗೊಂಡೋದ್ರೆ ತುಂಬಾ ಯೂಸ್ಫುಲ್ಲು. ಆದಷ್ಟು ನಾವು ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ನಾನು ಕಲಿತೆ ಫ್ರೆಂಡ್ಸ್. ಹಾಗೆ ನೀವೆಲ್ಲ ಯಾವ ರೀತಿ ಸ್ಕೂಟಿ ಕಲಿತ್ರಿ, ಹಾಗೆ ನೀವು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಕಲಿತ್ಬಿಡಿ. ಏಕೆಂದರೆ ನಾವು ಮನಸ್ಸು ಮಾಡಿದ್ರೆ ಯಾವುದೂ ನಮಗೆ ದೊಡ್ಡದಲ್ಲ. ನಾವು ಮನಸ್ಸು ನಮಗೆ ತುಂಬಾ ಮುಖ್ಯ. ಅದೇನು ಹೇಳುತ್ತೆ ನಾವು ಅದನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲ ಒಳ್ಳೆಯದಾಗಿದ್ದರೆ ಮಾಡಬೇಕಾಗುತ್ತೆ. ಇದೇನು ನಾನು ಕೆಟ್ಟದಂತ ಹೇಳಲ್ಲ. ಯಾಕೆ ಗೊತ್ತಾ, ನಮಗೆ ತುಂಬಾ ಯೂಸ್ಫುಲ್ ಆಗೋವಂಥದ್ದು, ಎಸ್ಪೆಷಲಿ ಲೇಡೀಸ್ಗೆ. ಈಗೆಲ್ಲರೂ ಹೊರಗೆ ಹೋಗಬೇಕು ಅಂದರೆ ನಾವು ಹಸ್ಬೆಂಡ್ನೇ ವೆಯ್ಟ್ ಮಾಡಬೇಕು, ಇಲ್ಲ ಯಾರನ್ನಾದರೂ ವೆಯ್ಟ್ ಮಾಡಬೇಕು, ಇಲ್ಲ ಬಸ್ಸಿಗೆ ವೆಯ್ಟ್ ಮಾಡಬೇಕು, ಇಲ್ಲ ಆಟೋಗೆ ದುಡ್ಡು ಸುರಿಬೇಕು. ಆಟೋ ದುಡ್ಡು ಸುರಿಯೋ ಬದಲು ನಾವು ಗಾಡಿಗೇನೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ
ಒಂದು 2-3 ಸರಿ ಓಡಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಟಾಪಿಕ್ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಆದಷ್ಟು ಇದನ್ನು ಶೇರ್ ಮಾಡಿ. ಅಲ್ಲಿ ಮುಂದಿನ ವಿಡಿಯೋದಾಗ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.